ಆಹಾರ ಜಾಗೃತಿ ಕಾರ್ಯಕ್ರಮ ತಾಯಂದಿರು ಮಕ್ಕಳ ಆರೋಗ್ಯದ ಕುರಿತು ಅರಿವು. ನಮಸ್ಕಾರ, ನಾನು ಮಧುವಿಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಜ್ಞಾನ ವಿಕಾಸ ಯೋಜನೆ ಅಡಿ ಪೌಷ್ಟಿಕ ಆಹಾರ, ಆರೋಗ್ಯ ಮತ್ತು ಸ್ವಾವಲಂಬನೆ ಕುರಿತು ಮಾಹಿತಿ ಕಾರ್ಯಕ್ರಮ. ಯಾದಗಿರಿ ಜಿಲ್ಲೆಯ ಸುರಪುರ ಯೋಜನೆಯ ಮುದನೂರು ವಲಯದ ಅಗ್ನಿ ಕಾರ್ಯಕ್ಷೇತ್ರದಲ್ಲಿ ಜುಲೈ 18, 2026ರಂದು ಜ್ಞಾನ ವಿಕಾಸ ಯೋಜನೆ ಅಡಿ ಪೌಷ್ಟಿಕ ಆಹಾರ ಜಾಗೃತಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಊರಿನ ಗಣ್ಯರಾದ ನಾಗೇಂದ್ರಗೌಡ, ಕರ್ನಾಟಕ ಬ್ಯಾಂಕ್ ವ್ಯವಸ್ಥಾಪಕ ಗುರುರಾಜ್, ವಲಯದ ಮೇಲ್ವಿಚಾರಕ ಬಸಪ್ಪ, ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಅನಿತಾ, ಸೇವಾ ಪ್ರತಿನಿಧಿ ರೇಣುಕಾ ಹಾಗೂ ಕೇಂದ್ರದ ಸದಸ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಒಟ್ಟು 68 ಸದಸ್ಯರು ಭಾಗವಹಿಸಿದ್ದರು. ಪೌಷ್ಟಿಕ ಆಹಾರದ ಮಹತ್ವ, ಬಾಣಂತಿಯರಿಗೆ ಹಾಗೂ ಮಕ್ಕಳಿಗೆ ನೀಡಬೇಕಾದ ಸಮತೋಲನ ಆಹಾರ, ಆರೋಗ್ಯ ಕಾಪಾಡಿಕೊಳ್ಳುವ ವಿಧಾನಗಳ ಕುರಿತು ವಿವರವಾದ ಮಾಹಿತಿ ನೀಡಲಾಯಿತು. ವಲಯದ ಮೇಲ್ವಿಚಾರಕರು ಜ್ಞಾನ ವಿಕಾಸ ಯೋಜನೆಯಿಂದ ಮಹಿಳೆಯರಲ್ಲಿ ಉಂಟಾಗಿರುವ ಸಕಾರಾತ್ಮಕ ಬದಲಾವಣೆಗಳು, ವೈಯಕ್ತಿಕ ಆರೋಗ್ಯ, ಸೌಹಾರ್ದಯುತ ಕುಟುಂಬ ನಿರ್ವಹಣೆ, ಸ್ವ ಉದ್ಯೋಗ, ಮಕ್ಕಳ ಶಿಕ್ಷಣ ಹಾಗೂ ಮೊಬೈಲ್ ಬಳಕೆಯ ಬಗ್ಗೆ ಅರಿವು ಮೂಡಿಸಿದ್ದರು. ಜನಮಂಗಳ ಜ್ಞಾನದೀಪ ಶಿಕ್ಷಕರು ಕೃಷಿ ಸಂಬಂಧಿತ ಮಾಹಿತಿಯನ್ನು ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಕೊನೆಯಲ್ಲಿ ಸದಸ್ಯರಿಗೆ ಬಹುಮಾನಗಳನ್ನು ವಿತರಿಸಿ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವಂತೆ ಕರೆ ನೀಡಲಾಯಿತು. ವರದಿ ವಿಶ್ವನಾಥ್ ಆವಲ್ಗಿ, ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ಇಷ್ಟು ಜನ ಸೇರಿ ಇಷ್ಟು ಜನ ಒಂದೊಂದರ ಐಟಂ ಮಾಡ್ಕೊಂಡ್ಬಂದ್ವಿ. ನಾನು ಮಾಡ್ಕೊಂಡ್ಬಂದಿನಿ ಕಾಳ್ಪಲ್ಯ ರೊಟ್ಟಿ. ಮೆಣಗಿ ಕಾಳ, ಹೆಸರು ಕಾಳ, ಮತ್ತೆ ಶೇಂಗಾ ಕಾಳ, ಕಡ್ಲಿ ಕಾಳ. ದಿನ ನಮ್ಗೇನ ರಕ್ತ ಕಡಿಮೆ ಇರ್ತದಲ್ಲ, ನಾವು ದಿನ ಏನ್ ಮಾಡ್ಬೇಕಂದ್ರ ಇಷ್ಟಿಷ್ಟೇ ಹಾಕ್ಲಾಕ ಎಲ್ಲಾನು ಮೆಣಗಿ ಕಾಳ, ಹೆಸರು ಕಾಳ, ಮತ್ತೆ ಶೇಂಗಾ ಕಾಳ, ಕಡ್ಲಿ ಕಾಳ ಇಷ್ಟಿಷ್ಟೇ ತಿನ್ಬೇಕು. ಮತ್ತೆ ನಾನು ಸ್ವಲ್ಪ ಇಷ್ಟೇ ಬೆಲ್ಲ ತಿನ್ಬೇಕು. ಬೆಲ್ಲ ತಿಂದ್ರೆ ಏನಾಗ್ತದೆ ಅಂದ್ರೆ ರಕ್ತ ಶುದ್ಧಿಗೊಳಿಸ್ತದೆ. ಬೆಲ್ಲ ಇಷ್ಟೇ ಊಟ ತಕ್ಷಣ ಇಷ್ಟೇ ದಿನ ಒನ್ ಟೈಮ್ ತಿಂದು ನೋಡೋದು ರಕ್ತ. ಇವತ್ತು ಎಲ್ಲರೂ ಬಹಳ ಚೆನ್ನಾಗಿ ಪಾಲ್ಗೊಂಡಿದ್ದೀರಿ. ಇವತ್ತು ನೋಡಿದ್ರೆ ಖುಷಿ ಆಯ್ತು. ಒಂದು 40-50 ಜನಕ್ಕೂ ಹೆಚ್ಚು ಬಂದು ಕುಂತಿದ್ರಿ. ಇವತ್ತು ಬಹಳ ಖುಷಿ ಆಯ್ತು ಅದನ್ನ ನೋಡಿ. ಇದ್ರಾಗ ಏನಪ್ಪಾ ಅಂತಂದ್ರ, ನಮ್ಮ ಧರ್ಮಸ್ಥಳ ಸಂಸ್ಥೆ ಬರೀ ಸಂಘ ನಿರ್ವಹಣೆಗೆ ಮಾತ್ರ ಇಲ್ಲ, ಬದಲಾಗಿ ನಮ್ಮ ಕಾರ್ಯಕ್ಷೇತ್ರದ ಪ್ರತಿಯೊಂದು ಹಳ್ಳಿಗೂ ಕೂಡ ಮೂಲ ಸೌಕರ್ಯಗಳ ಬಗ್ಗೆ ಅರಿವು ಮೂಡಿಸ್ತಕ್ಕಂಥದ್ದು ಮತ್ತು